ರಾಜು ಸಿಂಗ್ ಎಂಬ ವೃದ್ಧನೊಬ್ಬನಿದ್ದಾನೆ. ಅವರ ವಯಸ್ಸು ಸುಮಾರು 62 ವರ್ಷಗಳು. ರಾಜು ಸಿಂಗ್ ಅವರ ಪತ್ನಿ ಬಹಳ ಹಿಂದೆಯೇ ಇಹಲೋಕ ತ್ಯಜಿಸಿದರು. ಆ ವೃದ್ಧನಿಗೆ ಮದುವೆಯಾಗಿ ವಿದೇಶದಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದ್ದ ಚಿಕ್ಕ ಮಗನಿದ್ದನು. ಆ ಮನೆಯಲ್ಲಿ ರಾಜು ಸಿಂಗ್ ಮತ್ತು ಅವರ ಸೊಸೆ ಮಾತ್ರ ವಾಸಿಸುತ್ತಿದ್ದರು. ರಾಜು ಸಿಂಗ್ ಅವರ ಮಗ ಚಂದ್ರಧರ್ ಎಂಬುವವನು ವರ್ಷಕ್ಕೊಮ್ಮೆ ಮಾತ್ರ ಮನೆಗೆ ಬರುತ್ತಿದ್ದನು. ಒಂದು ದಿನ ರಾಜು ಸಿಂಗ್ ಅವರ ಸೊಸೆ ತನ್ನ ಮಾವನಿಗೆ ಮೇಜಿನ ಮೇಲೆ ಚಹಾ ಇಟ್ಟುಕೊಳ್ಳುತ್ತಾಳೆ. ವೃದ್ಧ ರಾಜು ಸಿಂಗ್ ತನ್ನ ಸೊಸೆ ರೋಶ್ನಿಯನ್ನು ಅಲ್ಲಿ ಕುಳಿತುಕೊಳ್ಳಲು ಕೇಳುತ್ತಾನೆ. ಮುದುಕ ತನ್ನ ಸೊಸೆಗೆ, ನಾನು ಒಬ್ಬಂಟಿಯಾಗಿ ಬದುಕಿ ಬೇಸತ್ತಿದ್ದೇನೆ ಎಂದು ಹೇಳುತ್ತಾನೆ. ನಾನು ಎಷ್ಟು ದಿನ ಒಬ್ಬಂಟಿಯಾಗಿ ಇರುತ್ತೇನೆ? ನಾನು ಮದುವೆಯಾಗಲು ಬಯಸುತ್ತೇನೆ. ಮಾವನ ಮಾತುಗಳನ್ನು ಕೇಳಿ ರೋಶ್ನಿ ಹೇಳಲು ಪ್ರಾರಂಭಿಸುತ್ತಾಳೆ. ಹೇ ಮಾವ, ಈ ವಯಸ್ಸಿನಲ್ಲಿ ನಿನ್ನನ್ನು ಯಾರು ಮದುವೆಯಾಗುತ್ತಾರೆ? ನೀನು ಯಾಕೆ ಇಷ್ಟೊಂದು ಚಿಂತೆ ಮಾಡುತ್ತೀಯ? ನೀನು ಒಬ್ಬಂಟಿಯಾಗಿಲ್ಲ, ನಾನು ನಿನ್ನೊಂದಿಗಿದ್ದೇನೆ. ಆಗ ಚಿಂತೆ ಮಾಡಲು ಏನೂ ಇಲ್ಲ. ಆಗ ರಾಜು ಸಿಂಗ್ ಹೇಳುತ್ತಾನೆ, ನೀನು ಮನೆಯಲ್ಲಿದ್ದೀಯಾ, ಆದರೆ ನನ್ನನ್ನು ಸಂತೋಷಪಡಿಸಲು ಯಾರೂ ಇಲ್ಲ. ರೋಶ್ನಿ ನಗುತ್ತಾ ಹೇಳಲು ಪ್ರಾರಂಭಿಸುತ್ತಾಳೆ. ಹೇ ಮಾವ, ನಾನು ಇಲ್ಲಿರುವಾಗ ನೀವು ಏನು ಹೇಳುತ್ತಿದ್ದೀರಿ? ಒಬ್ಬಂಟಿಯಾಗಿ ಬದುಕುವುದು ಹೇಗೆ ಅನಿಸುತ್ತದೆ ಎಂದು ನನಗೆ ಅರ್ಥವಾಗುತ್ತಿದೆ. ರೋಶ್ನಿ ಮತ್ತೆ ಹೇಳುತ್ತಾಳೆ, ನನ್ನ ಗಂಡ ಚಂದ್ರಧರ್ ವಿದೇಶಕ್ಕೆ ಹೋಗಿ ಬಹಳ ಸಮಯವಾಗಿದೆ. ಅವರು ವರ್ಷಕ್ಕೊಮ್ಮೆ ಮಾತ್ರ ಬರುತ್ತಾರೆ. ನನಗೂ ಒಂಟಿತನ ಅನಿಸುತ್ತಿದೆ. ಹೆಚ್ಚು ಸಮಯ ವ್ಯರ್ಥ ಮಾಡದೆ ರೋಶ್ನಿ ಮತ್ತು ವೃದ್ಧ ರಾಜು ಸಿಂಗ್ ಇಬ್ಬರೂ ಕೋಣೆಯೊಳಗೆ ಹೋಗುತ್ತಾರೆ. ಇಬ್ಬರೂ ಹಾಸಿಗೆಯ ಮೇಲೆ ಕುಳಿತಿದ್ದಾರೆ. ಆಗ ರಾಜು ಸಿಂಗ್ ಹೇಳುತ್ತಾನೆ, ನಾನು ಮೊದಲಿನಷ್ಟು ಚಿಕ್ಕವನಲ್ಲ. ನನ್ನ ಹೆಂಡತಿ ಜೀವಂತವಾಗಿದ್ದಾಗ ನಾನು ನನ್ನ ಹೆಂಡತಿಯನ್ನು ಸಂತೋಷಪಡಿಸುತ್ತಿದ್ದೆ ಮತ್ತು ಅವಳು ನನ್ನನ್ನು ಸಂತೋಷಪಡಿಸುತ್ತಿದ್ದಳು. ರೋಶ್ನಿ ಹೇಳುತ್ತಾಳೆ, ಪರವಾಗಿಲ್ಲ, ನೀವು ಇನ್ನೂ ಚಿಕ್ಕವರಾಗಿ ಕಾಣುತ್ತೀರಿ. ರೋಶ್ನಿ ಮತ್ತೆ ಹೇಳುತ್ತಾಳೆ, ಸ್ವಲ್ಪ ಕಾಯಿರಿ, ನಾನು ನಿಮಗಾಗಿ ಏನಾದರೂ ವ್ಯವಸ್ಥೆ ಮಾಡುತ್ತೇನೆ. ರೋಶ್ನಿ ಮಲಗುವ ಕೋಣೆಯಿಂದ ಹೊರಟು ಅಡುಗೆ ಕೋಣೆಗೆ ಹೋಗುತ್ತಾಳೆ. ಅಡುಗೆ ಕೋಣೆ ತಲುಪಿದ ನಂತರ ಅವಳು ಬೇಗನೆ ಚಹಾ ಮಾಡಿ ಅದರಲ್ಲಿ ಔಷಧಿ ಬೆರೆಸುತ್ತಾಳೆ. ರೋಶ್ನಿ ಮತ್ತೆ ಮಲಗುವ ಕೋಣೆಗೆ ಹಿಂತಿರುಗುತ್ತಾಳೆ. ತನ್ನ ಸೊಸೆಯ ಕೈಯಲ್ಲಿ ಹಾಲಿನ ಚಹಾವನ್ನು ನೋಡಿ ವೃದ್ಧ ರಾಜು ಸಿಂಗ್, ಹೇ, ನೀವು ಏನು ತಂದಿದ್ದೀರಿ? ಇದನ್ನು ಕುಡಿದರೆ ನನ್ನ ಶಕ್ತಿ ಮತ್ತೆ ಮರಳುತ್ತದೆ. ರೋಶ್ನಿ ನಗುತ್ತಾ ಹೇಳುತ್ತಾಳೆ, ನೀವು ಹೇಳಿದ್ದು ಸರಿ. ನಾನು ಅದರಲ್ಲಿ ಸ್ವಲ್ಪ ಔಷಧಿ ಬೆರೆಸಿದ್ದೇನೆ. ನೀವು ಅದನ್ನು ಕುಡಿದ ತಕ್ಷಣ ನಿಮ್ಮ ಯೌವನ ಮರಳುತ್ತದೆ. ವೃದ್ಧನು, ನೀವು ಯಾವ ಔಷಧಿಯನ್ನು ಬೆರೆಸಿದ್ದೀರಿ? ಅದನ್ನು ಕುಡಿದ ನಂತರ ನನ್ನ ಯೌವನ ಮರಳುತ್ತದೆ ಎಂದು ಕೇಳುತ್ತಾನೆ. ರೋಶ್ನಿ ಮೊದಲು ನೀವು ಅದನ್ನು ಕುಡಿಯಿರಿ ಎಂದು ಹೇಳುತ್ತಾನೆ. ನಂತರ ಅದರ ಪರಿಣಾಮ ಏನು ಎಂದು ನೀವು ನೋಡುತ್ತೀರಿ. ಹೆಚ್ಚು ಸಮಯ ವ್ಯರ್ಥ ಮಾಡದೆ ರಾಜು ಸಿಂಗ್ ತಕ್ಷಣ ಹಾಲಿನ ಚಹಾ ಕುಡಿಯುತ್ತಾನೆ. ವೃದ್ಧನಿಗೆ ಸ್ವಲ್ಪ ಪರಿಣಾಮ ಉಂಟಾಗುತ್ತದೆ. ಅದಕ್ಕೂ ಮೊದಲು ರೋಶ್ನಿಯ ಪತಿ ಚಂದ್ರಧರ್ ಕರೆ ಬರುತ್ತದೆ. ರೋಶ್ನಿ ತನ್ನ ಗಂಡನೊಂದಿಗೆ ಮಾತನಾಡಲು ಮಲಗುವ ಕೋಣೆಯಿಂದ ಹೊರಡುತ್ತಾನೆ. ರೋಶ್ನಿ ಮತ್ತು ಚಂದ್ರಧರ್ ಇಬ್ಬರೂ ಮಾತನಾಡಲು ಪ್ರಾರಂಭಿಸುತ್ತಾರೆ. ಚಂದ್ರಧರ್ ತನ್ನ ಹೆಂಡತಿಗೆ ಹೇಳುತ್ತಾನೆ, ನಾನು 2-3 ದಿನಗಳಲ್ಲಿ ಮನೆಗೆ ತಲುಪುತ್ತಿದ್ದೇನೆ. ರೋಶ್ನಿ ತನ್ನ ಗಂಡನ ಮಾತು ಕೇಳಿದ ನಂತರ, ನೀವು ವರ್ಷಕ್ಕೊಮ್ಮೆ ಮಾತ್ರ ಬರುತ್ತೀರಿ ಎಂದು ಹೇಳಲು ಪ್ರಾರಂಭಿಸುತ್ತಾಳೆ. ಹಾಗಾದರೆ ನೀವು ಇದ್ದಕ್ಕಿದ್ದಂತೆ ಮನೆಗೆ ಹೇಗೆ ಬಂದಿದ್ದೀರಿ? ಚಂದ್ರಧರ್ ಹೇಳುತ್ತಾನೆ, ಹೇ, ನಮ್ಮ ಕಚೇರಿ 2 ತಿಂಗಳು ಮುಚ್ಚಿರುತ್ತದೆ. ಇಬ್ಬರೂ ಮಾತನಾಡುತ್ತಿದ್ದಾರೆ. ನಂತರ ಮಲಗುವ ಕೋಣೆಯ ಒಳಗಿನಿಂದ ವೃದ್ಧ ರಾಜು ಸಿಂಗ್ ಅವರ ಧ್ವನಿ ಬರುತ್ತದೆ. ಹೇ, ನೀವು ಏಕೆ ತುಂಬಾ ಸಮಯ ತೆಗೆದುಕೊಳ್ಳುತ್ತಿದ್ದೀರಿ? ಬೇಗ ಒಳಗೆ ಬನ್ನಿ. ನನಗೆ ಏನೋ ವಿಚಿತ್ರವೆನಿಸುತ್ತದೆ. ಅದು ಕೆಲಸ ಮಾಡುತ್ತಿರುವಂತೆ ತೋರುತ್ತಿದೆ. ರೋಶ್ನಿ, ಸರಿ, ನಾನು ಈಗಲೇ ಬರುತ್ತೇನೆ ಎಂದಳು. ಚಂದ್ರಧರ್ ತನ್ನ ಹೆಂಡತಿಗೆ, ನನ್ನ ತಂದೆ ಹೇಗಿದ್ದಾರೆ ಎಂದು ಕೇಳಿದಾಗ ರೋಶ್ನಿ, ನಿನ್ನ ತಂದೆಯೇ ನನ್ನನ್ನು ಒಳಗೆ ಕರೆಯುತ್ತಿದ್ದಾರೆ ಎಂದಳು. ಸ್ವಲ್ಪ ಹೊತ್ತು ಮಾತನಾಡಿದ ನಂತರ ರೋಶ್ನಿ ಕರೆಯನ್ನು ಕಡಿತಗೊಳಿಸಿದಳು. ರೋಶ್ನಿ ಮಾತು ಮುಗಿಸಿ ಮಲಗುವ ಕೋಣೆಗೆ ಹೋದ ತಕ್ಷಣ ತನ್ನ ಮಾವ ಹಾಸಿಗೆಯ ಮೇಲೆ ಆರಾಮವಾಗಿ ಮಲಗಿರುವುದನ್ನು ಅವಳು ನೋಡುತ್ತಾಳೆ. ಸಂಜೆಯೂ ಆಗಿತ್ತು. ಆದ್ದರಿಂದ ರೋಶ್ನಿ ಊಟ ಮಾಡಿ ಮಲಗುತ್ತಾಳೆ. ಬೆಳಿಗ್ಗೆ ಆದ ತಕ್ಷಣ ರೋಶ್ನಿ ತನ್ನ ವೃದ್ಧ ಮಾವನಿಗೆ ಚಹಾದೊಂದಿಗೆ ಬೆಳಿಗ್ಗೆ ಬೇಗನೆ ಮಲಗುವ ಕೋಣೆಗೆ ಹೋಗುತ್ತಾಳೆ. ಮುದುಕ ರಾಜು ಸಿಂಗ್ ತನ್ನ ಸೊಸೆಯನ್ನು ನೋಡಿದ ನಂತರ, ನಾನು ಇಂದು ತುಂಬಾ ಸಂತೋಷವಾಗಿದ್ದೇನೆ ಎಂದು ಹೇಳುತ್ತಾನೆ. ನಿನ್ನೆ ನೀವು ನನಗೆ ಕೊಟ್ಟ ಹಾಲಿನ ಚಹಾವನ್ನು ನಾನು ಆನಂದಿಸಿದೆ. ರೋಶ್ನಿ, ಇದನ್ನು ತೆಗೆದುಕೊಳ್ಳಿ ಎಂದು ಹೇಳುತ್ತಾಳೆ. ಈ ಹಾಲಿನ ಚಹಾ ಕುಡಿದ ನಂತರ ನೀವು ಇನ್ನೂ ಉತ್ತಮವಾಗುತ್ತೀರಿ. 2 ದಿನಗಳ ನಂತರ ರೋಶ್ನಿಯ ಪತಿ ಮನೆಗೆ ತಲುಪುತ್ತಾನೆ. ರೋಶ್ನಿ ತನ್ನ ಗಂಡನನ್ನು ನೋಡಿದ ತಕ್ಷಣ ಅಪ್ಪಿಕೊಳ್ಳುತ್ತಾಳೆ. ಮರುದಿನ ಚಂದ್ರಧರ್ ತನ್ನ ತಂದೆ ಮತ್ತು ಹೆಂಡತಿಗೆ, ನಾವು ಮೂವರು ಕೆಲವು ದಿನಗಳ ಪ್ರಯಾಣಕ್ಕಾಗಿ ಹರಿಯಾಣಕ್ಕೆ ಹೋಗುತ್ತಿದ್ದೇವೆ ಎಂದು ಹೇಳುತ್ತಾನೆ.
ಶೀಘ್ರದಲ್ಲೇ ಅವರು ಮೂವರೂ ಹರಿಯಾಣಕ್ಕೆ ತೆರಳುತ್ತಾರೆ. ರೋಶ್ನಿಯ ಪತಿ ಹರಿಯಾಣದಲ್ಲಿ ಒಂದು ದೊಡ್ಡ ಮನೆಯನ್ನು ಬಾಡಿಗೆಗೆ ಪಡೆದಿದ್ದಾರೆ. ಆ ಮನೆಯಲ್ಲಿ ಅವರು ಮೂವರೂ ಒಟ್ಟಿಗೆ ವಾಸಿಸಲು ಪ್ರಾರಂಭಿಸುತ್ತಾರೆ. ಒಂದು ದಿನ ಚಂದ್ರಧರ್ ತನ್ನ ತಂದೆಗೆ ನಾವಿಬ್ಬರು ಗಂಡ ಮತ್ತು ಹೆಂಡತಿ ಪ್ರವಾಸಕ್ಕೆ ಎಲ್ಲೋ ಹೋಗುತ್ತಿದ್ದೇವೆ ಎಂದು ಹೇಳುತ್ತಾನೆ. ನಂತರ ವೃದ್ಧ ರಾಜು ಸಿಂಗ್ ಅವಳು ಇನ್ಸ್ಟಾಗ್ರಾಂನಲ್ಲಿ ಅವನಿಗೆ ಹೇಳುತ್ತಿದ್ದಾಳೆ. ರಾಜು ಸಿಂಗ್ ಆ ಹುಡುಗಿಯ ಮೊಬೈಲ್ ನಂಬರನ್ನು ನೋಡಿದ ತಕ್ಷಣ ಅದನ್ನು ಕಾಪಿ ಮಾಡಿ ಹುಡುಗಿಯ ಫೋನ್ಗೆ ಹಾಕುತ್ತಾನೆ. ಇಬ್ಬರೂ ಕರೆಯಲ್ಲಿ ಮಾತನಾಡಲು ಪ್ರಾರಂಭಿಸುತ್ತಾರೆ. ಆ ಮುದುಕ ನೀನು ತುಂಬಾ ಸುಂದರಿ ಎಂದು ಹೇಳುತ್ತಾನೆ. ಇನ್ಸ್ಟಾಗ್ರಾಂನ ಹುಡುಗಿ ಮುದುಕನ ಮಾತುಗಳಿಂದ ಪ್ರಭಾವಿತಳಾಗುತ್ತಾಳೆ. ಅವರು ತುಂಬಾ ಮಾತನಾಡಲು ಪ್ರಾರಂಭಿಸುತ್ತಾಳೆ. ಇನ್ಸ್ಟಾಗ್ರಾಂನ ಹುಡುಗಿ ಮುದುಕನನ್ನು ಇಷ್ಟಪಟ್ಟಳು. ಒಂದು ದಿನ ಮುದುಕ ಹುಡುಗಿಗೆ ಕರೆ ಮಾಡಿ ತನ್ನ ಮನೆಗೆ ಬಂದು ಭೇಟಿಯಾಗಲು ಹೇಳುತ್ತಾನೆ. ಅವನು ಆ ಹುಡುಗಿಗೆ ಮನೆಯ ವಿಳಾಸವನ್ನು ನೀಡುತ್ತಾನೆ ಮತ್ತು 1 ಅಥವಾ 2 ದಿನಗಳಲ್ಲಿ ಹುಡುಗಿ ಮುದುಕನನ್ನು ತಲುಪುತ್ತಾಳೆ. ರಾಜು ಸಿಂಗ್ ಈಗಾಗಲೇ ಮನೆಗೆ ಅತಿಥಿ ಬರುತ್ತಿದ್ದಾನೆ ಎಂದು ಸೇವಕಿಗೆ ಹೇಳಿದ್ದಾನೆ. ಈ ಬಗ್ಗೆ ರೋಶ್ನಿ ಮತ್ತು ಚಂದ್ರಧರ್ಗೆ ಹೇಳಬೇಡಿ. ಪ್ರತಿಯಾಗಿ ರಾಜು ಸಿಂಗ್ ಸೇವಕಿಗೆ ಸಾಕಷ್ಟು ಹಣವನ್ನು ನೀಡುತ್ತಾನೆ. ಇನ್ಸ್ಟಾಗ್ರಾಂನ ಹುಡುಗಿ ಮುದುಕ ರಾಜು ಸಿಂಗ್ ಮನೆಗೆ ತಲುಪಿದಾಗ ರಾಜು ಸಿಂಗ್ ಹುಡುಗಿಯನ್ನು ಸೋಫಾದಲ್ಲಿ ಕೂರಿಸುತ್ತಾನೆ. ಆ ದಿನ ರಾಜು ಸಿಂಗ್ ಎಷ್ಟು ಮೇಕಪ್ ಮಾಡಿಕೊಂಡಿದ್ದಾನೆಂದರೆ 62 ವರ್ಷ ವಯಸ್ಸಿನವನಾಗಿದ್ದರೂ ಅವನು ತುಂಬಾ ಚಿಕ್ಕವನಾಗಿ ಕಾಣುತ್ತಾನೆ. ಇನ್ಸ್ಟಾಗ್ರಾಂನ ಹುಡುಗಿ ನೀನು ನನಗೆ ಬಿಯರ್ ಕೊಡುವುದಿಲ್ಲವೇ ಎಂದು ಹೇಳುತ್ತಾಳೆ. ರಾಜು ಸಿಂಗ ಸಮಯ ವ್ಯರ್ಥ ಮಾಡದೆ ಇಬ್ಬರಿಗೂ 2 ಬಾಟಲಿ ಬಿಯರ್ ತರುತ್ತಾನೆ. ಇಬ್ಬರೂ ಒಟ್ಟಿಗೆ ಬಿಯರ್ ಕುಡಿಯಲು ಪ್ರಾರಂಭಿಸುತ್ತಾರೆ. ಬಿಯರ್ ಕುಡಿದ ನಂತರ ಹುಡುಗಿ ಮುದುಕನಿಗೆ ನಾವಿಬ್ಬರೂ ಹೋಟೆಲ್ಗೆ ಏಕೆ ಹೋಗಬಾರದು ಎಂದು ಹೇಳುತ್ತಾಳೆ. ಅಲ್ಲಿ ತುಂಬಾ ಮಜಾ ಇದೆ. ಮುದುಕ ಹೇಳುತ್ತಾನೆ, ಆದರೆ ಈ ಸ್ಥಳವು ಚೆನ್ನಾಗಿದೆ. ಸ್ವಲ್ಪ ಹೊತ್ತು ಮಾತನಾಡಿದ ನಂತರ ರಾಜು ಸಿಂಗ್ ಹೋಟೆಲ್ಗೆ ಹೋಗಲು ಒಪ್ಪುತ್ತಾನೆ. ರಾಜು ಸಿಂಗ್ ತನ್ನ ಸೇವಕಿಗೆ ಹೇಳುತ್ತಾನೆ, ನಾವಿಬ್ಬರೂ ಹೋಟೆಲ್ಗೆ ಹೋಗುತ್ತಿದ್ದೇವೆ. ನೀನು ಮನೆಯನ್ನು ನೋಡಿಕೊಳ್ಳಿ ಮತ್ತು ಯಾರಿಗೂ ಹೇಳಬೇಡ. ತಕ್ಷಣ ಇನ್ಸ್ಟಾಗ್ರಾಂನ ಮುದುಕ ಮತ್ತು ಹುಡುಗಿ ಇಬ್ಬರೂ ಮನೆಯಲ್ಲಿ ಕುಳಿತ ನಂತರ ಹೋಟೆಲ್ ತಲುಪುತ್ತಾರೆ. ಹೋಟೆಲ್ ತಲುಪಿದ ನಂತರ ಇಬ್ಬರೂ ಹಾಸಿಗೆಯ ಮೇಲೆ ಕುಳಿತಿದ್ದಾರೆ. ಹುಡುಗಿ ಮುದುಕನನ್ನು ಕೇಳುತ್ತಾಳೆ, ನೀವು ಇಲ್ಲಿಗೆ ಬಂದಿರುವುದು ಹೇಗನಿಸುತ್ತಿದೆ? ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿರುವ ಹುಡುಗಿಯನ್ನು ನಾನು ಮೊದಲ ಬಾರಿಗೆ ಕಂಡುಕೊಂಡಿದ್ದೇನೆ ಎಂದು ರಾಜು ಸಿಂಗ್ ಹೇಳುತ್ತಾನೆ. ನನಗೆ ತುಂಬಾ ಸಂತೋಷವಾಗಿದೆ. ಹುಡುಗಿ ಜನರನ್ನು ಸಂತೋಷಪಡಿಸುವುದು ನನ್ನ ಕೆಲಸ ಎಂದು ಹೇಳುತ್ತಾಳೆ. ಆದರೆ ಪ್ರತಿಯಾಗಿ ನನಗೆ ಬಹಳಷ್ಟು ಹಣ ಬೇಕು. ಮುದುಕ ರಾಜು ಸಿಂಗ್ ಹೇಳುತ್ತಾನೆ, ನನ್ನ ಬಳಿ ಬಹಳಷ್ಟು ಹಣವಿದೆ. ನಾನು ನಿಮಗೆ ಎಷ್ಟು ಬೇಕಾದರೂ ನೀಡಬಲ್ಲೆ. ಸ್ವಲ್ಪ ಸಮಯದೊಳಗೆ ಇಬ್ಬರೂ ಲೈಂಗಿಕ ಕ್ರಿಯೆ ನಡೆಸಲು ಪ್ರಾರಂಭಿಸುತ್ತಾರೆ. ಸಂಭೋಗದ ನಂತರ ಹುಡುಗಿ ವೃದ್ಧನಿಗೆ ನಾನು ನಿನ್ನನ್ನು ಮದುವೆಯಾಗಲು ಸಿದ್ಧನಿದ್ದೇನೆ ಎಂದು ಹೇಳುತ್ತಾಳೆ. ಇಬ್ಬರೂ ಮಾತನಾಡುತ್ತಿದ್ದಾರೆ. ಆಗ ಚಂದ್ರಧರ್ ಕರೆ ಮಾಡುತ್ತಾನೆ ಮತ್ತು ಅವನು ಹೋಟೆಲ್ನಿಂದ ತನ್ನ ತಂದೆಗೆ ಕರೆ ಮಾಡುತ್ತಾನೆ. ತಡ ಮಾಡದೆ ರಾಜು ಸಿಂಗ್ ತಕ್ಷಣ ಬಾಡಿಗೆ ಮನೆಗೆ ತಲುಪುತ್ತಾನೆ. ಅವನು ತಲುಪಿದಾಗ ಚಂದ್ರಧರ್ ತನ್ನ ತಂದೆಗೆ ನೀವು ಈ ವಯಸ್ಸಿನಲ್ಲೂ ಮದುವೆಯಾಗಲು ಬಯಸುತ್ತೀರಿ ಎಂದು ಹೇಳುತ್ತಾನೆ. ಚಂದ್ರಧರ್ ತನ್ನ ತಂದೆಯನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಒಬ್ಬ ಸೇವಕಿ ರಾಜು ಸಿಂಗ್ ಅವರನ್ನು ನೋಡಿಕೊಳ್ಳಲು ಪ್ರಾರಂಭಿಸುತ್ತಾಳೆ ಮತ್ತು ರೋಶ್ನಿ ಮತ್ತು ಚಂದ್ರಧರ್ ಇಬ್ಬರೂ ವಿದೇಶಕ್ಕೆ ಹೋಗುತ್ತಾರೆ. ಸ್ನೇಹಿತರೆ, ಈ ಘಟನೆ ಇಲ್ಲಿಗೆ ಕೊನೆಗೊಳ್ಳುತ್ತದೆ. ನೀವು ಅಂತಹ ವಿಡಿಯೋಗಳನ್ನು ನೋಡಲು ಇಷ್ಟಪಡುವವರಾಗಿದ್ದರೆ